ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗೇ ಇದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ನ ಶೂಟ್ ಮಾಡಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಿನ್ನೆ ನೈಟು ಕೊಟ್ಟೂರಿಗೆ ಬಂದು ಬೆಳಗ್ಗೆ ಎದ್ದು ಮನೆ ಪರಿಸ್ಥಿತಿ ನೋಡ್ತಾ ಇದ್ದೀನಿ. ಎಲ್ಲ ಎಲ್ಲೆಲ್ಲೋ ಇದೆ. ನಾನು ಇಟ್ಟ ಜಾಗದಲ್ಲಿ ಒಂದು ಐಟಮ್ ಇಲ್ಲ. ಸೊ ನಾನು 1 ವೀಕ್ ಮನೇಲಿಲ್ಲ ಅಂತ ಹೇಳಿ ನೋಡಿ ಯಾವ ರೀತಿ ಆಗಿದೆ ನಮ್ಮ ಅಡುಗೆ ಮನೆಯ ಪರಿಸ್ಥಿತಿ. ಇದನ್ನು ಒಂದು ಕಡೆಯಿಂದ ನೀಟ್ ಮಾಡಬೇಕು. ಇನ್ನು ಓವನ್ ಕೂಡ ಬಂದಿದೆ ನಾನು ಇಲ್ದಾಗ. ಇದ್ರದ್ದು ಏನೇನಂತ ನೋಡಬೇಕು. ಸೊ ಎಲ್ಲದನ್ನು ನೋಡೋಣ. ಬಟ್ ಮೊದಲಿಗೆ ಈ ಅಡುಗೆ ಮನೆ ಅಥವಾ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಅಡುಗೆ ಮನೆಯದು ಈ ಕತೆ ಆದರೆ ಬನ್ನಿ ಹಿಂದ್ಗಡೆ ತೋರಿಸ್ತೀನಿ ನೋಡಿ. ಇಲ್ಲಿ ಎಲ್ಲ ಐಟಮ್ಸ್ ಹಂಗೆ ಬಿದ್ದಿದೆ. ಇನ್ನು ಬಟ್ಟೆಗಳು ರಾಶಿ ನೋಡಿ. ಒಂದು ಬಟ್ಟೆ ಒಗ್ದಾಕಿಲ್ಲ, ಒಗ್ದಿರೋದನ್ನು ಕೂಡ ಒಳಗಾಕಿಲ್ಲ. ಈ ಸತಿ ಅಭಿಯವ್ರು ತುಂಬಾ ಸೋಂಬೇರಿ ಆಗಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಕಷ್ಟ ಇದ್ದರೂ ನೋಡಿ ನಾನು ಎಷ್ಟು ಚೆನ್ನಾಗಿ ಫೋಸ್ ಹೊಡ್ಕೊಂಡು ನಿಂತಿದ್ದೀನಿ. ಅದರಲ್ಲೂ ಸ್ವಲ್ಪ ಫೋನ್ ಹಿಂದ್ಗಡೆ ಇರೋ ಆಧಾರ್ ಕಾರ್ಡ್ನ ಇಗ್ನೋರ್ ಮಾಡಿ ಇನ್ನೇ ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದೆ ಕೆಲಸ ಶುರು ಮಾಡೋಣ ಅಂತ. ಯಾಕಂದರೆ ಇಡೀ ಮನೆ ಕ್ಲೀನ್ ಮಾಡಬೇಕಿತ್ತು. ಬೇಗನೆ ಮುಗಿಸ್ಕೊಂಡ್ರೆ ನನಗೂ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೋಬೋದಲ್ಲ ಅಂತ ಹೇಳಿ ಈ ಜಡೆ ಅಡ್ಡ ಬರ್ತಿತ್ತು. ಅದಕ್ಕೆ ಅದನ್ನು ಮೇಲ್ಗಡೆ ಹಾಕಿ ಬೇಗನೆ ಶುರು ಮಾಡೋಣ ಅಂತ ಶುರು ಮಾಡಿಕೊಂಡೆ. ಮೊದಲಿಗೆ ಬ್ಯಾಗಲ್ಲಿ ಊಟ ತೊಗೊಂಡೋಗಿದ್ದ ಅಭಿ ಹಂಗೆ ಇಟ್ಟಿದ್ರು. ಅದನ್ನು ಕೂಡ ನೀಟ್ ಮಾಡಿ ಎಲ್ಲದನ್ನು ತೆಗೆದು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವಿಲ್ಲ ಅಂತಂದರೆ ಅವರೊಬ್ಬರೇ ಆಗಿಬಿಡ್ತಾರೆ. ಸೊ ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಸಾಕಾಗುತ್ತೆ. ಅದರಲ್ಲೂ ನಮ್ಮ ಎದುರುಗಡೆ ಮನೆ ಆಂಟಿ ಆಲ್ಮೋಸ್ಟ್ ಎಲ್ಲ ಊಟ ತಿಂಡಿ ಅವರೇ ಕೊಡ್ತಾಯಿದ್ರು. ಸೊ ಹಾಗಾಗಿ ಈ ಸತಿ ಅವ್ರಿಗೆ ಏನಷ್ಟು ತೊಂದರೆ ಆಗಿಲ್ಲ. ಇನ್ನು ಅಡುಗೆ ಮನೆಯೂ ಫುಲ್ಲು ಗಲೀಜು ಮಾಡಾಗಿತ್ತಲ್ವ. ಅದಕ್ಕೆ ಒಂದು ಸತಿ ಕ್ಲೀನ್ ಮಾಡಿಬಿಡೋಣ, ನೀಟಾಗಿ ಡೀಪ್ ಕ್ಲೀನೇ ಮಾಡಿಬಿಡೋಣ ಅಂತ ಎಲ್ಲದನ್ನು ಒಂದು ಕಡೆಯಿಂದ ತೆಗೆದು ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಗ್ಯಾಸ್ನಲ್ಲಿ ಟೀನೋ ಏನೋ ಮಾಡ್ಕೊಳಕ್ಕೆ ಹೋಗಿದ್ದಾರೆ, ಎಲ್ಲ ಉಕ್ಕಿಸ್ಬಿಟ್ಟಿದ್ರು. ಸೊ ಅದರದ್ದು ಕೂಡ ಹಂಗೆ ಇತ್ತು ಎಲ್ಲ. ಅದಕ್ಕೋಸ್ಕರ ಅದು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಒಂದು ಸತಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಒಂದು ಬೌಲ್ಗೆ ಸ್ವಲ್ಪ ನೀರು ಲಿಕ್ವಿಡ್ ಎಲ್ಲ ಹಾಕ್ಕೊಂಡು ಒಂದು ಇದನ್ನು ತೊಗೊಂಡು ಒರೆಸ್ತಾ ಇದ್ದೀನಿ ನೀಟಾಗಿ. ಯಾಕಂದರೆ ಸ್ವಲ್ಪ ಇರುವೆಗಳು ಕೂಡ ಆಗಿತ್ತು. ಹಾಗಾಗಿ ನೀಟಾಗಿ ಒರೆಸಿ ಅದನ್ನು ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ನೀಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ನನ್ನ ಮುಖನೂ ಕಾಣುತ್ತೆ. ಅದರೊಳಗಡೆ ಅಷ್ಟು ನೀಟಾಗುತ್ತೆ. ಇನ್ನು ಇಲ್ಲಿ ಗ್ಯಾಸ್ ಕಟ್ಟೆ ಒಳಗಡೆ ಎಲ್ಲ ಸೋರಿರೋದೆಲ್ಲ ಇರುತ್ತಲ್ವ, ಅದೆಲ್ಲ ಒಂಥರ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅದನ್ನು ಈ ಥರ ಚಿಕ್ಕದೊಂದು ಟೂತ್ ಬ್ರಷಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹಾಗಾದರೆ ನೀಟಾಗುತ್ತೆ. ಇನ್ನು ನೀಟಾಗಿ ಎಲ್ಲೆಲ್ಲಿ ಕಸ ಇದನ್ನು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಒಂದು ಸತಿ ಅದನ್ನು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದಾಯಿತು. ಯಾಕಂದರೆ ಅಡುಗೆ ಮನೆ ಅಂದ ತಕ್ಷಣ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಗಲೀಜಿರುತ್ತೆ. ಅದನ್ನೆಲ್ಲನೂ ನಾವು ಯಾವಾಗಲೂ ಟೈಮ್ ಟು ಟೈಮ್ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ನೆಕ್ಸ್ಟ್ ಬರೋದು ಪಾತ್ರೆ ವಿಷಯಕ್ಕೆ. ಸೊ ಪಾತ್ರೆಗಳ್ನೆಲ್ಲ ತೊಳಿತಾ ಬೇಕು. ಎಲ್ಲದನ್ನೂ ಒಂದು ಸತಿ ತೊಳ್ಕೊಂಡ್ಬಿಟ್ರೆ ನೀಟಾಗಿಬಿಡುತ್ತೆ ಅಡುಗೆ ಮನೆ. ಹಾಗಾಗಿ ಅಷ್ಟು ಪಾತ್ರೆಗಳನ್ನ ತೊಳ್ಕೊಂಡು ನೆಕ್ಸ್ಟು ಅಡುಗೆ ಮನೆ ಮುಗೀತು ಅಂತ ನಡುಮನೆಗೆ ಬಂದೆ. ಇಲ್ಲಿ ಬೆಳಗ್ಗೆ ಎದ್ದುಬಿಟ್ಟು ಯೋಗ ಮಾಡಿದ ಮ್ಯಾಟ್ ಕೂಡ ಮರೆಸಿದ್ದಿಲ್ಲ ಇವತ್ತು ಅಭಿಯವರು. ಹಾಗಾಗಿ ಅದನ್ನೆಲ್ಲ ನೀಟ್ ಮಾಡಿಟ್ಟು ಎಲ್ಲ ಕಿಟಕಿಯಲ್ಲೂ ಕೂಡ ಧೂಳಿತ್ತು. ಅದನ್ನೆಲ್ಲದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲದನ್ನು ಏನೇನಿದೆ ಅಂತ ಹೇಳಿ ಎಲ್ಲನೂ ಒಳಗಡೆ ಇಟ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಅವತ್ತಿನ ಕೆಲಸ ಅವತ್ತೇ ಮಾಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಅನಿಸುತ್ತೆ. ಇವತ್ತೆಲ್ಲ ಕೆಲಸ ಒಟ್ಟಿಗೆ ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಇನ್ನು ನಾನು ಮದುವೆಗಿಂತ ಮುಂಚೆ ಇಷ್ಟೆಲ್ಲ ಕೆಲಸ ಮಾಡಿದವಳೆ ಅಲ್ಲ. ನಂಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಅನ್ನೋದಕ್ಕಿಂತ ನಾನೇನು ಮಾಡ್ತಾ ಇರಲಿಲ್ಲ. ತುಂಬಾ ಸೋಂಬೇರಿ ಆಗಿಬಿಟ್ಟಿದ್ದೆ. ಯಾರೇ ಕೇಳಿದ್ರು ನಾನು ಆರಾಮಿರ್ತೀನಿ, ಟೆನ್ಷನ್ನೇ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೆ. ಬಟ್ ಇವಾಗ ನೋಡಿ ಎಷ್ಟು ಚೇಂಜ್ ಆಗಿದ್ದೀನಿ ಅಂದರೆ ಎಲ್ಲ ಕೆಲಸ ನಾನೇ ಮಾಡ್ಕೋತಾ ಇದ್ದೀನಿ. ಎಷ್ಟು ಬೇಗ ನಾವು ದೊಡ್ಡವರಾಗ್ಬಿಟ್ವಲ್ಲ ಅಂತ ಅನಿಸುತ್ತೆ. ಇನ್ನು ಎಲ್ಲ ಕಿಟಕಿಗಳ್ನೂ ಕ್ಲೀನ್ ಮಾಡಿಕೊಂಡು ಲಿಕ್ವಿಡ್ ಹಾಕಿ ಒರೆಸ್ಕೊತಾ ಇದ್ದೀನಿ ಒಂದು ಸಾರಿ. ಒರೆಸ್ಕೊಂಡಾದ್ಮೇಲೆ ನಿನ್ನೆ ನಾನು ಹೋಗಿದ್ದು 1 ವೀಕ್ದು ಬಟ್ಟೆ ಇತ್ತು. ಹಾಗಾಗಿ ಅದನ್ನೆಲ್ಲದನ್ನು ಕೂಡ ಬ್ಯಾಗಿಂದ ಡೈರೆಕ್ಟಾಗಿ ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು. ಯಾಕಂದರೆ ಒಂದು ಸತಿ ಎಲ್ಲದನ್ನು ವಾಶ್ ಮಾಡಿಕೊಂಡ್ರೆ ನನಗೂ ಕಂಫರ್ಟಬಲ್ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಅಷ್ಟು ಬಟ್ಟೆನೂ ವಾಶಿಗೆ ಹಾಕಿಬಿಟ್ಟು ನಾನು ನೆಕ್ಸ್ಟು ಬೇರೆ ಕೆಲಸ ಮಾಡ್ಬೋದು. ಒಂದು ಸತಿ ಬಟ್ಟೆ ಅಂದರೆ ತುಂಬ ಇತ್ತು ಅಲ್ವ, ಒಂದು 2-3 ಸತಿನಾದರೂ ವಾಶ್ಗೆ ಹಾಕಬೇಕು. ಹಾಗಾಗಿ ಎಲ್ಲ ಬಟ್ಟೆನೂ ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿದ್ದೀನಿ. ಇನ್ನು ಪ್ರತಿಯೊಂದು ಕೆಲಸನೂ ಆವಾಗಿನ ಕೆಲಸ ಆವಾಗೇ ಮಾಡ್ಕೋತಾ ಇರಬೇಕು. ಇಲ್ಲಾಂದರೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ.
ಇನ್ನು ತಿಂಡಿ ವಿಷಯ ಬಂದರೆ ಎದುರುಗಡೆ ಮನೆ ಆಂಟಿ ನಾನು ದೋಸೆ ಮಾಡ್ತೀನಿ ನೀನೇನು ಮಾಡೋಕ್ಕೆ ಹೋಗಬೇಡ ಅಂದಿದ್ರು. ಹಾಗಾಗಿ ಆರಾಮಾಗಿ ಇದ್ದೆ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇತ್ತು, ಆದರೂ ತಲೆಗೆ ಎಣ್ಣೆ ಹಚ್ಬಿಟ್ಟು ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ತಲೆ ಸ್ನಾನ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಎಣ್ಣೆನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕೊಕೊನಟ್ ಆಯಿಲ್ನ ಒಂದು ಬೌಲಲ್ಲಿ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಹೀಟ್ ಮಾಡಿದ್ರೆ ಚೆನ್ನಾಗೆ. ಅದ್ರ ಜೊತೆ ಮೆಂತ್ಯಕಾಳು ಮತ್ತು ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ಇವತ್ತು ಜಾಸ್ತಿ ಐಟಮ್ಸ್ ಇರಲಿಲ್ಲ, ಹಾಗಾಗಿ ಎರಡನ್ನೇ ಬಳಸ್ಕೊಂಡು ಒಂದು ಏರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅದನ್ನು ಮಾಡಿಕೊಂಡು ಬಿಸಿ ಆದಮೇಲೆ ಅದನ್ನು ತೊಗೊಂಡು ತಲೆಗೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಹಾಗಾಗಿ ತುಂಬ ದಿನ ಆಗಿತ್ತು ಎಣ್ಣೆ ಹಚ್ಬಿಟ್ಟು ಕೈಗೆ, ಮುಖಕ್ಕೆ, ತಲೆಗೆ ಎಲ್ಲ. ಹಾಗಾಗಿ ಇವತ್ತು ಎಣ್ಣೆ ಸ್ನಾನ ಮಾಡೋಣ ಅಂತ ಹೇಳಿ, ಅದರಲ್ಲೂ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ವ, ಸೊ ಕ್ಲೀನ್ ಮಾಡಿ, ಹಾಗಾಗಿ ಸ್ವಲ್ಪ ತಲೆ ಸ್ನಾನ ಮಾಡಿದ್ರೆ ಹಾಯ್ ಅನಿಸುತ್ತೆ. ಟ್ರಾವೆಲ್ ಮಾಡಿದ್ದು ಸುಸ್ತೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡೋಣ ಅಂತ ಎಣ್ಣೆನ ಕಾಸ್ಕೊತಿದ್ದೀನಿ. ಇದು ಒಂದು ಸ್ವಲ್ಪ ಕಾದ ಮೇಲೂ ಕೂಡ ಅದು ಒಳಗಡೆ ಇರೋ ಮೆಂತ್ಯಕಾಳು ಸ್ವಲ್ಪ ಕುದಿಬೇಕು. ಕುದ್ದಾದಮೇಲೆ ಅದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅದೆಲ್ಲ ಸ್ವಲ್ಪ ತಣ್ಣಗಾಗಿ ಉಗುರು ಬೆಚ್ಚ ಆಯಿತು ಅನ್ನೋ ಟೈಮಲ್ಲಿ ಎಣ್ಣೆ ಹಚ್ಕೋಬೇಕು. ನೋಡಿ, ತುಂಬ ದಿನ ಆದಮೇಲೆ ನಾನು ಒಬ್ಬಳೇ ಎಣ್ಣೆ ಹಚ್ಕೋತಿದ್ದೀನಿ. ಯಾರಾದರೂ ಹಚ್ತಾಯಿದ್ರು, ನನ್ನ ತಂಗಿ ಇಲ್ಲ ಎದುರುಗಡೆ ಮನೆ ಆಂಟಿ ಯಾರಾದರೂ ಒಬ್ಬರು ಹತ್ರ ಹಚ್ಕೋತಿದ್ದೆ. ಇವತ್ತು ನಾನೇ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಪಾರ್ಟಿಷನ್ ಮಾಡಿ ಹಚ್ಕೋತಾ ಇದ್ದೀನಿ. ಸೊ ಕೂದಲು ಕೂಡ ಸ್ವಲ್ಪ ಉದ್ದನೇ ಆಗಿತ್ತು. ಇನ್ನೂ ನೀಟಾಗಿ ಎಣ್ಣೆಯಿಂದ ಬುಡದಿಂದ ಹಚ್ತಾ ಇದ್ದೀನಿ. ಯಾಕಂದರೆ ತುಂಬ ದಿನ ಆಗಿತ್ತು ಎಣ್ಣೆ ತಲೆಗೆ ಎಣ್ಣೆ ಹಾಕಿಲ್ಲ, ಒಂಥರ ಆಗ್ತಿತ್ತು ತಲೆಯೆಲ್ಲ. ಆಮೇಲೆ ಕಣ್ಣುಗಳು ಕೂಡ ಉರಿತಾ ಇದ್ವು. ಅದಕ್ಕೋಸ್ಕರ ನೀಟಾಗಿ ಎಣ್ಣೆ ಹಚ್ಕೊಂಡು ಈ ಸತಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ನಾನೇ ಎಣ್ಣೆ ಹಚ್ಕೊಳ್ಳಲ್ಲಲ್ವ, ಹಾಗಾಗಿ ನಾನು ಅಷ್ಟು ಎಂಜಾಯ್ ಮಾಡ್ತಿರ್ಲಿಲ್ಲ ಈ ಪ್ರೋಸೆಸ್ನ. ಬಟ್ ಇವತ್ತು ತಲೆಗೆಲ್ಲ ಎಣ್ಣೆ ಹಚ್ಕೋಬೇಕಾದ್ರೆ ಒಂಥರ ಅನ್ನಿಸ್ತಾ ಇತ್ತು. ಹಾಗೆ ಈ ಥರ ಸ್ವಲ್ಪ ಮಸಾಜ್ ಕೂಡ ಕೊಟ್ಟೆ. ತಲೆಗೆ, ಮುಖಕ್ಕೆಲ್ಲ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಈ ಥರ ಕೆಲವೊಂದು ಮಸಾಜ್ಗಳನ್ನ ಕೊಟ್ಟರೆ ಮುಖನೂ ಕೂಡ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹಾಗಾಗಿ ಹೀಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಿದ್ದು ಆಯಿತು. ಈ ಥರ ಕೆಲವೊಂದು ಮಸಾಜ್ಗಳನ್ನ ಮಾಡೋದ್ರಿಂದ ನಮಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ, ಕಣ್ಣುಗಳು ಕೂಡ ತಂಪು ಅನಿಸುತ್ತೆ. ಇನ್ನು ತಲೆಯೆಲ್ಲ ಎಣ್ಣೆ ಹಚ್ಬಿಟ್ಟು ತಲೆನ ಒಂದು ಸತಿ ಮೇಲ್ಗಡೆ ಕಟ್ಕೊಂಡ್ಬಿಟ್ಟೆ. ಯಾಕಂದರೆ ನೆಕ್ಸ್ಟು ತಲೆ ಸ್ನಾನ ಮಾಡಬೇಕು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಎಣ್ಣೆ ತಲೆಯಲ್ಲೇ ಇರಲಿ, ಸ್ವಲ್ಪ ಹೀರ್ಕೊಳ್ಳಿ ತಂಪಾಗಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಬಿಟ್ಟು ನಾನು ಕೂಡ ಇದ್ದೆ. ನೆಕ್ಸ್ಟು ಕೆಲಸ ಮಾಡಬೇಕಲ್ಲ, ಇದೊಂದೇ ಅಲ್ಲಲ್ಲ. ಹಾಗಾಗಿ ಕೆಲವೊಂದು ಸತಿ ಸಣ್ಣ ಹುಡುಗರು ಥರ ಆಡ್ಬಿಡ್ತೀನಿ ಒಬ್ಬಳೇ ಇದ್ದಾಗ. ಸೊ ಕೈಗೂ ಕಾಲಿಗೂ ಎಲ್ಲದಕ್ಕೂ ಕೂಡ ಎಣ್ಣೆಯಿಂದ ನೀಟಾಗಿ ಮಸಾಜ್ ಮಾಡಿಕೊಂಡೆ. ಇದಾದಮೇಲೆ ಬಂದೆ ಕಸ ಗುಡಿಸೋಣ ಅಂತ ಹೇಳಿಬಿಟ್ಟು. ಸೊ ಒಂದು ಸತಿ ಕ್ಲೀನ್ ಮಾಡ್ಕೋತಾ ಇದ್ದೀನಲ್ವ, ಎಲ್ಲ ಕಡೆನೂ ಕಸ ಹಾಗೆ ಇತ್ತು. ಹಾಗಾಗಿ ನೀಟಾಗಿ ಕಸನ ಗುಡಿಸಿ ನೆಲನ ಒರೆಸ್ಕೋತಾ ಇದ್ದೀನಿ. ಇದೊಂದು ಪಿಜನ್ ಕಂಪ್ನಿಯವ್ರದ್ದು ಮಾಪಿಂಗ್ ಟಬ್ಬು ಚೆನ್ನಾಗಿದೆ. ನೆಲ ಒರೆಸೋದು ಒಂಥರ ಅದೇ ನೀರಲ್ಲಿ ಹಿಂಡ್ಕೊಂಡು ಒರೆಸೋದು. ಇದು ಪಿಜನ್ ಕಂಪ್ನಿಯವ್ರು ಗಿಫ್ಟ್ ಕೊಟ್ಟಿರೋದು, ತುಂಬಾ ಚೆನ್ನಾಗಿದೆ. ನೀವು ಕೂಡ ತೊಗೋಬೋದು, ಅಷ್ಟು ವರ್ತ್ ಅನಿಸುತ್ತೆ. ಇದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ. ಇವತ್ತು ಅಭಿಯವರು ಪೂಜೆ ಮಾಡಿರಲಿಲ್ಲ, ಮನೆ ಕ್ಲೀನ್ ಆಗಿರಲಿಲ್ಲ ಅಲ್ವಾ, ಹಾಗಾಗಿ ಹಾಗೆ ಬಿಟ್ಟೋಗ್ಬಿಟ್ಟಿದ್ರು. ಸೊ ನಾನೇ ಪೂಜೆನ ಮಾಡ್ತಾಯಿದ್ದೀನಿ. ಸೊ ಹೂಗಳನ್ನೆಲ್ಲ ದೇವ್ರ ಮನೆಯೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ. ಯಾಕಂದರೆ ಒಂದು ಸತಿ ನೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಮಾಧಾನ ಪೂಜೆ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಎಣ್ಣೆನ ಹಾಕಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಸೊ ಇನ್ನು ನನಗೆ ಧೂಪ ಫೈನಲಾಗಿ ನಮ್ಮ ಮನೆ ಪೂಜೆ ಮುಕ್ತಾಯ ಆಗೋದೇ ಈ ಧೂಪದಿಂದ. ಸೊ ಧೂಪ ಹಾಕಿದ ಮೇಲೆ ನಮಗೆ ಸಮಾಧಾನ. ಹಾಗಾಗಿ ಎಲ್ಲ ಸ್ವಲ್ಪ ಧೂಪನ ಹಾಕಿಬಿಟ್ಟು ದೇವರಿಗೆ ಕೈ ಮುಕ್ಕೊಂಡು ಅದರಿಂದ ಹೊರಗಡೆ ಬಂದಿದ್ದಾಯಿತು. ಇನ್ನು ಪೂಜೆ ಅಂದ ತಕ್ಷಣವೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಅಂದ ತಕ್ಷಣ ನೆಮ್ಮದಿ ಅನಿಸ್ಬಿಡುತ್ತೆ. ಪೂಜೆ ಎಲ್ಲ ಆದಮೇಲೆ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಆಗ್ತಾಯಿತ್ತು. ಇನ್ನು ತಲೆನೂ ಕೂಡ ಒಣಗಿಸ್ಕೋಬೇಕಾಗಿತ್ತು, ಹಾಗಾಗಿ ತಲೆ ಒಣಗಿಸ್ಕೋತಾ ಇದ್ದೀನಿ.
ಏನಂದರೆ ಒಂದೊಂದು ಸತಿ ತುಂಬಾ ಖುಷಿ ಆಗುತ್ತೆ. ನಾನು ಕೂಡ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಲ್ಲ ಅನ್ನೋ ಖುಷಿ ಒಂದು ಕಡೆ ಆದರೆ, ಇಷ್ಟೆಲ್ಲ ಕೆಲಸ ಮಾಡೋದನ್ನ ನಾನು ಅಂತ ಹೇಳಿ ಆಶ್ಚರ್ಯನೂ ಕೂಡ ಒಂದೊಂದು ಸರಿ ಆಗ್ತಾ ಇರುತ್ತೆ ನನಗೆ. ಯಾಕಂದರೆ ಯಾವಾಗಲೂ ಕೆಲಸ ಮಾಡಿಲ್ದವರಿಗೆ ಇಷ್ಟೊಂದು ಕೆಲಸ ಮಾಡಿಬಿಟ್ರೆ ನಾನು ಏನೋ ಒಂದು ಹೊಸದು ಕಲಿತೆ ಅನ್ನೋ ಖುಷಿ ಇರುತ್ತೆ ಅಲ್ವಾ. ಲೈಕ್ ತುಂಬ ಕೆಲಸ ಮಾಡೋರಿಗೆ ಎಷ್ಟು ಮಾಡಿದ್ರೂ ಅಷ್ಟೇ ಅಂತ ಅನಿಸುತ್ತೆ. ಬಟ್ ನನಗೆ ಚಿಕ್ಕ ಪುಟ್ಟ ಸಂತೋಷನ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಹಾಗಾಗಿ ಅಭಿಯವ್ರು ಬಂದ ತಕ್ಷಣ ಅದನ್ನೇ ಹೇಳ್ತಾ ಇದ್ದೆ, ನಾನು ಇವತ್ತು ಎಷ್ಟು ಕೆಲಸ ಮಾಡಿದೆ ಗೊತ್ತಾ ಅಪ್ಪು, ಹಂಗೆ ಹಿಂಗೆ ಅಂತ. ಅವರು ಇಷ್ಟು ಕೆಲಸ ಮಾಡಿ ಇಷ್ಟೊಂದು ಕೆಲಸ ಮಾಡಿದ್ಯಾ ಅಂತೀಯಲ್ಲ ಅಂತಿದ್ರು. ತುಂಬಾ ಎನ್ಕರೇಜ್ ಮಾಡ್ತಾರೆ, ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ಕೊ, ಎಲ್ಲದನ್ನು ಕಲಿ ಅಂತ ಹೇಳಿ. ನಾನು ಮೊದಲನೇ ಸತಿ ಅಭಿನ ನೋಡಿದಾಗ ಹೇಗಿದ್ದರು ಇವಾಗ್ಲೂ ಅದೇ ಥರನೇ ಇದ್ದಾರೆ. ಏನೂ ಕೂಡ ಚೇಂಜ್ ಆಗಿಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊತ ಬರ್ತಾರೆ. ನಾನೇನಾದರೂ ಕೇಳಿದ್ರೆ ತಪ್ಪಿದ್ರೆ ತಿದ್ತಾರೆ, ಇಲ್ಲ ಸರಿ ಇದ್ದರೆ ಓಕೆ ನೀನು ಹೇಳಿದ್ದು ಸರಿ ಅಂತ ಅಂತಾರೆ. ಅದಕ್ಕೋಸ್ಕರನೇ ನನಗೆ ತುಂಬಾ ಖುಷಿ ಆಗೋದು ಅಭಿನ ನೋಡಿದ ತಕ್ಷಣ. ಇನ್ನು ಅದಾದಮೇಲೆ ಸ್ವಲ್ಪ ಬಿಸಿನೀರನ್ನ ಕುಡಿಯೋಣ, ಸಂಜೆ ಆಗಿಬಿಟ್ಟಿತ್ತು, ಬಿಸಿನೀರನ್ನ ಕುಡಿಯೋಣ ಅಂತ ಹೇಳಿಬಿಟ್ಟು ಕುಡಿತಾ ಇದ್ದೀನಿ. ನಾವು ಟೀನ ಸ್ವಲ್ಪ ಸ್ಕಿಪ್ ಮಾಡೋಣ ಅಂತ. ಟೀ ಯೂಶ್ವಲಿ ನಮ್ಮ ಮನೇಲಿ ಮಾಡಲ್ಲ, ಆದ್ರೂ ಟೀ ಕುಡಿಬೇಕು ಅನಿಸ್ದಾಗೆಲ್ಲ ನಾನು ಬಿಸಿನೀರನ್ನ ಕುಡಿದ್ಬಿಡ್ತೀನಿ. ಸೊ ಅದೇ ಇದರಲ್ಲಿ ಒಂದು ಕಂಪ್ನಿ ಬುಕ್ ಬಂದಿತ್ತು, ಪಿಸನ್ ಕಂಪ್ನಿದು. ಸೊ ಅದನ್ನು ಕೂಡ ನೋಡ್ತಾ ಇದ್ದೆ, ಏನೇನು ಐಟಮ್ಸ್ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು, ಅದು ಯಾವ್ಯಾವ ಐಟಮ್ಸು ಚೆನ್ನಾಗಿದೆ, ಯಾವುದನ್ನು ತರಿಸ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾನೆ ಬಿಸಿನೀರನ್ನ ಕುಡಿತಾ ಇದ್ದೆ. ನನಗೆ ಎಲ್ಲ ಮನೆಯೆಲ್ಲ ನೀಟಾದಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಅದಕ್ಕೆ ಅನಿಸುತ್ತೆ ನಮ್ಮಮ್ಮ ಅವರೆಲ್ಲರೂ ಕೂಡ ಕೆಲಸ ಆಗೋವರೆಗೂ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ನನಗೂ ಇವಾಗ ಅನ್ನಿಸ್ತಿದೆ ಮನೆಯೆಲ್ಲ ನೀಟಿದ್ರೆ ಆರಾಮಾಗಿ ಫ್ರೆಶ್ ಆಗಿರುತ್ತಲ್ವ ಮೈಂಡ್ ಅಂತ. ಇದನ್ನೆಲ್ಲ ನೋಡಿಕೊಂಡು ಇನ್ನು ನಾನು ಕೂಡ ಶಾಪಿಗೆ ಹೋಗಬೇಕಾಗಿತ್ತು. ಅಭಿಯವ್ರಿಗೇನೋ ಕೆಲಸ ಇದೆ ಅಂತಿದ್ರು. ಸೊ ಹಾಗಾಗಿ ರೆಡಿಯಾಗಿ ನಾನು ಕೂಡ ಶಾಪಿಗೆ ಹೋದೆ. ಅಲ್ಲಿ ಇವರು ನಮ್ಮ ಅಂಗಡಿ ಹುಡುಗ ಟೀ ಕುಡಿತಾ ಇದ್ದ. ಅಕ್ಕ ನನ್ನದು ವಿಡಿಯೋ ಮಾಡೋಕ್ಕ, ನನಗೂ ನನ್ನ ಬ್ಲಾಗಲ್ಲಿ ಹಾಕಕ್ಕ ಅಂತ ಹೇಳ್ತಿದ್ದ. ಅಷ್ಟರಲ್ಲಿ ಇವ್ರು ಕಸ್ಟಮರ್ ಬಂದರು. ಅವ್ರದ್ದು ಎಲ್ಲ ಮುಗಿಸಿ ನಾನು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಅಭಿಯವರು ತರಕಾರಿ ತಂದಿದ್ರು. ನಾವು ಮತ್ತೆ ಒಂದು ಸ್ವಲ್ಪ ದಿನ ಊರಲ್ಲಿರಲ್ಲ, ಹಾಗಾಗಿ ಎಷ್ಟು ತರಕಾರಿ ಬೇಕೋ ಅಷ್ಟನ್ನು ಮಾತ್ರ ತೊಗೊಂಬಂದಿದ್ವಿ. ಸೊ ಎಲ್ಲದನ್ನು ಕೂಡ ಸಪ್ರೇಟ್ ಮಾಡಿಕೊಂಡೆ. ಯಾಕಂದರೆ ತಂದ ತಕ್ಷಣವೇ ಅದರದ್ದು ಎಲ್ಲದನ್ನು ತೊಗೊಂಡು ಅದನ್ನು ಏನೇನಾದರೂ ಕೆಟ್ಟಿದ್ರೆ ತೆಗೆದುಬಿಟ್ಟು ಅದನ್ನು ನೀಟಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ. ಹಾಗಾಗಿ ತುಂಬ ತರಕಾರಿ ಏನು ತಂದಿರಲಿಲ್ಲ, ಸ್ವಲ್ಪನೇ ತಂದಿದ್ದಿದ್ದು. ಸಂಜೆಗೆ ಪನ್ನೀರ್ದು ಟಿಕ್ಕನ ಏನೋ ಮಾಡೋಣ ಅಂತ ಹೇಳಿಬಿಟ್ಟು ಪನ್ನೀರ್ ಕೂಡ ತಂದಿದ್ರು. ಅದಕ್ಕೆ ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಇನ್ನು ಮಾರ್ನಿಂಗ್ ವಾಂಗಿಬಾತ್ ಮಾಡೋಣ ಅಂತ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಬದನೆಕಾಯಿನೂ ಕೂಡ ತಂದಿದ್ದಾರೆ. ಅದನ್ನು ಕೂಡ ತೆಗೆದು ನೀಟಾಗಿ ಒಂದು ಕಡೆ ಇಟ್ಕೋತಾ ಇದ್ದೀನಿ. ಎಲ್ಲದನ್ನು ಸಪ್ರೇಟ್ ಮಾಡಿದ್ರೆ ಆಮೇಲೆ ಕವರಿಗೆ ಹಾಕ್ಬಿಟ್ಟು ಇಡೋದಕ್ಕೆ ಈಸಿ ಆಗುತ್ತೆ. ಇನ್ನು ಈ ಸತಿ ತರಕಾರಿ ಯಾವುದು ಚೆನ್ನಾಗಿರಲಿಲ್ಲ ಅಮ್ಮು ಅಂತಂದರು. ಅದಕ್ಕೆ ಜಾಸ್ತಿನೂ ತಂದಿಲ್ಲ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ತಂದಿದ್ದ ತರಕಾರಿಗಳನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಅದನ್ನು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಇನ್ನು ಸಂಜೆಗೆ ಎದುರುಗಡೆ ಮನೆಯವರು ನಾವು ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಅಂಕಲ್ಲು ಪುಳಿಯೋಗರೆ ಮಾಡಿದ್ರು. ನಾನು ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಪನ್ನೀರ್ ಟಿಕ್ಕನ ಮಾಡಿದರು. ಸೊ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಾನಂತೂ ಏನೂ ಮಾಡಿಲ್ಲ. ಎಲ್ಲ ನಮ್ಮ ಮನೆ ಎದುರುಗಡೆ ಮನೆ ಹುಡುಗಿರೇ ಮಾಡಿರೋದು. ಸೊ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ತುಂಬ ದಿನ ಆಯಿತು ಎಲ್ಲರೂ ಸೇರಿ ಊಟ ಮಾಡಿ. ಇನ್ನು ಅಂಕಲ್ ಕೈ ರುಚಿ ಅಂತೂ ಸಖತ್ತಾಗೇ ಇತ್ತು ಪುಳಿಯೋಗರೆ. ಸೊ ಪುಳಿಯೋಗರೆ ಮತ್ತು ಪನ್ನೀರ್ ಟಿಕ್ಕನ ಸ್ವಲ್ಪ ತಿಂದು, ನಾನು ಕೂಡ ಜಾಸ್ತಿ ತಿನ್ನೋಕೆ ಹೋಗಲ್ಲ, ನನ್ನ ಕೈಲಿ ತಿನ್ನೋದು ಆಗ್ತಿರಲಿಲ್ಲ. ಹಾಗಾಗಿ ಸ್ವಲ್ಪನೇ ತಿಂದ್ಬಿಟ್ಟು ಇವತ್ತಿನ ದಿನ ಖುಷಿಯಿಂದ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.